ನಮಸ್ಕಾರ. ಈ ಬಾರಿ ಈ ಸಾಲಿನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ SSLC ಪರೀಕ್ಷೆ ಒಂದರ ಫಲಿತಾಂಶ 93.69% ಬಂದಿರುವಂತದ್ದು. ಇನ್ನು ಜಿಲ್ಲೆ ಫಲಿತಾಂಶ 92.20% ಇದೆ. ರಾಜ್ಯದ ಫಲಿತಾಂಶ 91.10% ಇರುವಂತದ್ದು. ಕುಣಿಗಲ್ ತಾಲೂಕಿನಲ್ಲಿ ಒಟ್ಟು ಹೆಣ್ಮಕ್ಳು 1185 ವಿದ್ಯಾರ್ಥಿನಿಯರು ಮತ್ತು 1511 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ ಅಂದ್ರೆ 2696 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. 2526 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಮತ್ತೆ 170 ವಿದ್ಯಾರ್ಥಿಗಳು NC ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆ ಪರ್ಸೆಂಟೇಜ್ ಅಂತ ತಗೊಂಡಾಗ 93.69% ನಮ್ಮ ಕುಣಿಗಲ್ ತಾಲೂಕಿಗೆ ಬಂದಿರತಕ್ಕಂಥದ್ದು. ಇದರಲ್ಲಿ ಗಂಡು ಮಕ್ಕಳು 92.32% ಇದೆ, ಹೆಣ್ಣು ಮಕ್ಕಳು 95.44% ಫಲಿತಾಂಶ ಬಂದಿದೆ. ಇನ್ನು ಸರ್ಕಾರಿ ಶಾಲೆಗಳು ನಮ್ಮಲ್ಲಿ 30 ಶಾಲೆಗಳಿದೆ. 30 ಶಾಲೆಗಳಲ್ಲಿ 12 ಶಾಲೆಗಳು 100% ಫಲಿತಾಂಶವನ್ನ ಪಡ್ಕೊಂಡಿರುವಂತದ್ದು. ಇನ್ನು 5 ಮೊರಾರ್ಜಿ ಶಾಲೆಗಳಿದೆ. ಅದರಲ್ಲಿ 2 ಶಾಲೆಗಳು 100% ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಹಾಗೇನೆ ಅನುದಾನಿತ ಪ್ರೌಢಶಾಲೆಗಳು, ಇದರಲ್ಲಿ 19 ಅನುದಾನಿತ ಪ್ರೌಢಶಾಲೆಗಳಿದಾವೆ. ಅದರಲ್ಲಿ 2 ಶಾಲೆಗಳು 100% ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಹಾಗೇನೆ ಅನುದಾನ ರಹಿತ ಶಾಲೆಗಳು 11 ಇದೆ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ. ಅದರಲ್ಲಿ ಒಟ್ಟು 5 ಶಾಲೆಗಳು 100% ರಿಸಲ್ಟ್ ಅನ್ನ ಪಡ್ಕೊಂಡಿರುವಂತದ್ದು. ಇನ್ನು ಸರ್ಕಾರಿ ಶಾಲೆ ಅಂತ ಬಂದಾಗ ತೆರೆದಕುಪ್ಪೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪುಷ್ಪಲತಾ ಎಸ್ ಅಂತಕ್ಕಂತ ಒಂದು ಮಗು 614 ಅಂಕಗಳನ್ನ ತೆಗೆದುಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೆಚ್ಚು ಟಾಪರ್ ಆಗಿ ಇರುವಂತದ್ದು. ಮತ್ತೆ ಹಾಗೇನೆ ಇನ್ನು ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ಸ್ಟೆಲ್ಲಾ ಮೇರಿಸ್ ಶಾಲೆಯ 2 ವಿದ್ಯಾರ್ಥಿನಿಯರು ಭೈರವಿ ಮತ್ತು ಚಂದನ ಅಂತಕ್ಕಂಥ 2 ಮಕ್ಕಳು 622 ಅಂಕಗಳನ್ನ ಪಡೆದುಕೊಂಡು ಜಿಲ್ಲೆಯಲ್ಲಿ 2ನೇ ಟಾಪರ್ಸ್ ಆಗಿದ್ದಾರೆ ಇಬ್ರು. ಈ ರೀತಿಯ ಒಂದು ಮಾಹಿತಿ ಇರುವಂತದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಫಲಿತಾಂಶ ಬಂದಿರತಕ್ಕಂಥದ್ದಕ್ಕೆ ಮುಖ್ಯ ಕಾರಣ ನಮ್ಮ ಏನು ಜಿಲ್ಲೆಯಲ್ಲಿ ಪ್ರಾರಂಭದಿಂದ ಜೂನ್ ಆದಿಯಾಗಿ ಮಕ್ಕಳಿಗೆ ಪ್ರಾರಂಭದಿಂದನೇ ನಮ್ಮ ಇಲಾಖೆ ನೀಡಿರ್ತಕ್ಕಂತಹ 20 ಅಂಶದ ಕಾರ್ಯಕ್ರಮಗಳನ್ನೆಲ್ಲ ಅನುಷ್ಠಾನ ಮಾಡಲಾಗಿತ್ತು. ಅದರ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಮತ್ತೆ ಶಿಕ್ಷಕರ ಒಂದು ಮಾರ್ಗದರ್ಶನ, ಹಾಗೇನೆ ಮುಖ್ಯ ಶಿಕ್ಷಕರ ಮಾರ್ಗದರ್ಶನ ಇರ್ಬೋದು, ಪೋಷಕರು ಮತ್ತು ಹಾಗೆ SDMC ಜೊತೆಗೆ ವಿದ್ಯಾರ್ಥಿಗಳ ಒಂದು ಅವಿರತ ಪ್ರಯತ್ನದ ಒಂದು ಫಲವಾಗಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಏನು ಜಿಲ್ಲಾ ಹಂತದಿಂದ ನಮ್ಮ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಡಯಟ್ ಮತ್ತು ಜಿಲ್ಲಾ ಹಂತದಲ್ಲಿ DDPI ಕಚೇರಿಗಳಿಂದ ನಮ್ಮ ಅಧಿಕಾರಿಗಳು ಯಾವ ಶಾಲೆಗಳಲ್ಲಿ ಕಡಿಮೆ ಫಲಿತಾಂಶ ಇದೆಯೋ ಜಿಲ್ಲೆನಲ್ಲಿ ಅಂತ ಶಾಲೆಗಳನ್ನ ಗುರುತಿಸಿಕೊಂಡು ದತ್ತು ತೆಗೆದುಕೊಂಡು ಏನು ಆ ಶಾಲೆಗಳಿಗೆ ನಿರಂತರವಾಗಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದಂತಹ ಒಂದು ಕಾರಣಕ್ಕಾಗಿ ಕೂಡ ಒಂದು ಒಳ್ಳೆ ಫಲಿತಾಂಶ ಬಂದಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಅದರ ಜೊತೆಗೆ ನಮ್ಮ ಮಾನ್ಯ ಶಾಸಕರಾದಂತಹ ರಂಗನಾಥ್ ಸರ್ ಅವರು ಕೂಡ ಸುಮಾರು 2 ಬಾರಿ ಮಕ್ಕಳನ್ನ ಇದರ ಮೂಲಕ ವೆಬಿನಾರ್ ಮೂಲಕ ಒಂದು ಸಭೆಯನ್ನ ಕರೆದು ಮತ್ತೆ ಶಿಕ್ಷಕರಿಗೆ ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥದ್ದು. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಪತ್ರವನ್ನ ಕೂಡ ಪೋಷಕರಿಗೆ ಕಳಿಸಿರ್ತಕ್ಕಂಥದ್ದು. ಮತ್ತೆ ಹಾಗೇನೆ ನಮ್ಮ ನಿಕಟಪೂರ್ವ ಅವರೇಗೌಡರು ಸರ್ ಅವರು ಕೂಡ ಸಾಕಷ್ಟು ನಮ್ಮ ಜೊತೆಯಲ್ಲಿ ಇದ್ಕೊಂಡು ನಮಗೆ ಒಂದು ನಮ್ಮ ಶಿಕ್ಷಕರಿಗೆ ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಒಂದು ಈ ಎಲ್ಲ ಕಾರಣಗಳಿಂದ ನಮ್ಮ ತಾಲೂಕಿಗೆ ಮುಖ್ಯವಾಗಿ ಶಿಕ್ಷಕರು, ಮಕ್ಕಳು ಮತ್ತೆ ಪೋಷಕರು ಹೆಚ್ಚು ಶ್ರಮಿಸಿದ ಒಂದು ಫಲವಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ನಾನು ಮೊದಲನೇದಾಗಿ ಎಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.